ರಾಜ್ಯದ ಆಸ್ಪತ್ರೆಗಳಿಗೀಗ ಚಿಕಿತ್ಸೆ ಬೇಕಾಗಿದೆ. ನಮಗೆ ಚಿಕಿತ್ಸೆ ಕೊಡೋದಲ್ಲ, ರಾಜ್ಯದಲ್ಲಿರುವಂತಹ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಬೇಕು ಅಂತ ಪರಿಸ್ಥಿತಿಯಲ್ಲಿದ್ದಾವೆ ನಮ್ಮ ರಾಜ್ಯದಲ್ಲಿ ಆಸ್ಪತ್ರೆಗಳು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಅನ್ನೋದು ಮರೀಚಿಕೆ. ಅಲ್ಲಿ ಯಾರ್ದು ಕೇಳಂಗೇ ಇಲ್ಲ ಸೌಲಭ್ಯ ಬೇಕು ಅಂತ. ಜಿಲ್ಲಾಸ್ಪತ್ರೆಯಲ್ಲಿ ಮಾತ್ರೆಗೂ ಕೂಡ ಬರಗಾಲ ಬಂದಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಇದೆಂಥ ಸ್ಥಿತಿ. ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಭಾಗ್ಯವೇ ಇಲ್ಲ ನೋಡಿ. ಇನ್ಯಾವ ಕಾರಣಕ್ಕೆ ಆಸ್ಪತ್ರೆ ಅಂತ ಕರಿಬೇಕೋ ಇದನ್ನ ಗೊತ್ತಿಲ್ಲ. ಚಿಕಿತ್ಸೆಗೆ ಬಂದ ರೋಗಿಗಳು ಅಲ್ದಾಡ್ತಾ ಇದ್ದಾರೆ. ಆರ್ಎಂಒಗೆ ರೋಗಿಯ ಸಂಬಂಧಿಯಿಂದ ತರಾಟೆ. ಡಾಕ್ಟರ್ ಚಂದ್ರುಗೆ ಕ್ಲಾಸ್ ತೆಗೆದುಕೊಂಡ ಜನರು. ಆಸ್ಪತ್ರೆಗಳಿಗೆ ಚಿಕಿತ್ಸೆ ಬೇಕು ಅಂತಂದ್ರೆ ಇನ್ನ ಜನಸಾಮಾನ್ಯರ ಗತಿ ಏನಾಗಬೇಕು? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಮಾತ್ರೆಗೂ ಕೂಡ ಬರಗಾಲ ಅಂತ. ಅಲ್ಲಿ ಸರಿಯಾದಂತ ಔಷಧಿಗಳು ಸಿಗ್ತಾ ಇಲ್ಲ, ಮಾತ್ರೆಗಳು ಸಿಗ್ತಾ ಇಲ್ಲ. ಇನ್ನ ಜನರ ಪಾಡನ್ನ ಕೇಳೋರು ಯಾರು ಇಲ್ಲ ಬಿಡಿ. ಮೊದಲೇ ಸರ್ಕಾರಿ ಶಾಲೆ ಅಂದ್ರೆ ಜನ ಮೂಗ್ ಮುರಿತಾರೆ. ಸರ್ಕಾರಿ ಆಸ್ಪತ್ರೆ ಅಯ್ಯೋ ಯಾಕಪ್ಪ ಹೋಗ್ಬೇಕು ಸರ್ಕಾರಿ ಆಸ್ಪತ್ರೆಗೆ, ಅಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಕೊಡಲ್ಲ, ಡಾಕ್ಟರ್ ಇರೋದಿಲ್ಲ ಅಂತ ಸಾಕಷ್ಟು ಆರೋಪಗಳಿದಾವೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಅಂಥದ್ರಲ್ಲಿ ಔಷಧಿ ಕೂಡ ಸಿಗಲ್ಲ ಅಂತಂದ್ರೆ ಬಡವರು ಎಲ್ಲಿ ಹೋಗ್ಬೇಕು? ಈ ಒಂದು ಸರ್ಕಾರಿ ಆಸ್ಪತ್ರೆಯನ್ನ ಯಾವ ಕಾರಣಕ್ಕೆ ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಬಡವರಿಗೆ ಅನುಕೂಲ ಆಗ್ಲಿ, ಬಡವರಿಗ ಹೈ ಪ್ರೊಫೈಲ್ ಇರುವಂತ ಅಥವಾ ಒಂದು ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಚಿಕಿತ್ಸೆ ತಾಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಹೋಗಿ ದುಡ್ಡು ಸುರಿಬೇಕಲ್ಲಪ್ಪ, ಎಲ್ಲಿಂದ ತರೋಣ ಅಷ್ಟೊಂದು ದುಡ್ಡು ಅಂದ್ಬಿಟ್ಟು ಎಲ್ಲರೂ ಬಂದು ಏನ್ ಮಾಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಜೊತೆಗೆ ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಅಂತ ಆಸ್ಪತ್ರೆಗಳಲ್ಲೇ ಸರಿಯಾಗಿ ಔಷಧಿ ಸಿಗಲ್ಲ, ಮಾತ್ರೆ ಸಿಗಲ್ಲ ಅಂತಂದ್ರೆ ಬಡವರ ಗತಿ ಏನಾಗಬೇಕು? ಸರ್ಕಾರ ಏನು ಮಾಡ್ತಾ ಇದೆ ಇದೆಲ್ಲವನ್ನು ಕೂಡ ಸರಿಪಡಿಸೋದನ್ನ ಬಿಟ್ಟು ಕೇವಲ ಅವ್ರಿಗೆ ಎಲೆಕ್ಷನ್ ಬೇಕಷ್ಟೇ, ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಷ್ಟೇ. ಇದ್ರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರುದ್ರೇಶ್. ಮೊದಲೇ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಜನ ಭಯ ಪಡುವಂತ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಈಗ ಸರಿಯಾದಂತಹ ಮಾತ್ರೆ ಸಿಗಲ್ಲ, ಔಷಧಿ ಸಿಗಲ್ಲ ಅಂತಂದ್ರೆ ಬಡವರ ಗತಿ ಏನಾಗಬೇಕು? ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಮಾಡೋದು ಬಿಟ್ಟು? ಹೌದು, ನಿಜ ಏನಂದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತಿಯೊಂದು ಔಷಧಿಗಳು ಸಿಗಬೇಕಂತಾನೆ ಸರ್ಕಾರ ಹಲವು ಅನುದಾನ ಕೂಡ ನೀಡ್ತಾ ಇದೆ. ಆದ್ರೆ ನಮ್ಮ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿಗಳಿಗೆ ಕೊರತೆ ಎದ್ದು ಕಾಣ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೋಗಿಯ ಸಂಬಂಧಿಕರೊಬ್ಬರು ಔಷಧಿ ಕೇಳಲು ಹೋದಾಗ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ, ಖಾಸಗಿ ಆಸ್ಪತ್ರೆಯಿಂದ ಔಷಧಿಗಳನ್ನ ತರಬೇಕಂತಾನೆ ಚೀಟಿ ಬರೆದು ಕೊಟ್ಟಿದ್ದಾರೆ. ಆ ಚೀಟಿ ಬರೆದು ಕೊಟ್ಟಂತ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸಾಹಿತ್ಯ. ಆದ್ರೆ ಒಂದ್ ಕಡೆ ನೋಡ್ತಾ ಇದ್ದಾರೆ, ಜಿಲ್ಲಾ ಸರ್ಜನ್ ಅವರು ಕೇಳಿದರೆ ನಮ್ಮಲ್ಲಿ ಔಷಧ ಕೊರತೆ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತಾನೆ ಸಮಜಾಯಿಷಿ ನೀಡ್ತಿದ್ದಾರೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರುದ್ರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆರ್ಥಿಕ ಪರಿಸ್ಥಿತಿ ಬಡವರಿಗೆ ಇಲ್ಲ ತಂದೆ ಅವರು ಬಂದು ಸರ್ಕಾರಿ ಹಾಸ್ಪಿಟಲ್ ಒಳಗೆ ತೋರಿಸ್ಕೋಬೇಕು, ಹೌದಲ್ರಿ? ಹಲೋ ಸರ್, ನಮಸ್ಕಾರ ರೀ. ಈ ಒಂದು ಆಸ್ಪತ್ರೆ ಅದರಲ್ಲೂ ಕೂಡ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಬೇಕಾದಂತಹ ಮೂಲಭೂತ ಸೌಲಭ್ಯ ಅಂತಂದ್ರೆ ಆಸ್ಪತ್ರೆ ಬೇಕು. ಏಕೆಂತಂದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಅಂತ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಅಥವಾ ಏನೋ ಒಂದು ಸಮಸ್ಯೆ ಆಯ್ತು, ಆರೋಗ್ಯದಲ್ಲಿ ಏರುಪೇರಾಯ್ತು ಅಂತಂದ್ರೆ ಮೊದಲು ಈ ಜಿಲ್ಲೆಗಳಲ್ಲೆಲ್ಲ ಹೋಗೋದೇನಂತಂದ್ರೆ ಜಿಲ್ಲಾಸ್ಪತ್ರೆಗೆ ಹೋಗ್ತಾರೆ. ಕಡಿಮೆ ದುಡ್ಡಿರುತ್ತೆ, ಹೆಂಗೋ ತೋರಿಸ್ಕೊಂಡು ಬರೋಣ, ಸುಮ್ಮನೆ ಅಷ್ಟೆಲ್ಲ ಕೊಟ್ಟು ನಮಗೆ ತೋರಿಸ್ಕೊಳ್ಳೋ ಒಂದು ಕೆಪಾಸಿಟಿ ಇಲ್ಲ, ಅಥವಾ ಅಷ್ಟೆಲ್ಲ ದುಡ್ಡನ್ನು ಯಾಕೆ ಆಸ್ಪತ್ರೆಗೆ ಹೋಗಿ ಖರ್ಚು ಮಾಡಬೇಕು, ಇಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಬಡವರು ಏನೇ ಕಾಯಿಲೆ ಬರಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದು, ಅಲ್ಲೇ ಹೋಗಬೇಕಾಗಿರೋದು. ಯಾಕೆಂತಂದ್ರೆ ಈಗ ದೊಡ್ಡ ದೊಡ್ಡ ಮೊತ್ತವನ್ನ ಖರ್ಚು ಮಾಡಿ ಇನ್ನೆಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಮೊದಲೇ ಬಡವರು. ಅಂಥದ್ರಲ್ಲಿ ಅವ್ರಿಗೆ ಸರಿಯಾದಂತಹ ಮಾತ್ರೆ ಸಿಗ್ತಾ ಇಲ್ಲ, ಔಷಧಿ ಸಿಗ್ತಾ ಇಲ್ಲ ಅಂತಂದ್ರೆ ಜನರ ಗೋಳು ಸರ್ಕಾರಕ್ಕೆ ಬೇಕಾಗಿಲ್ಲ. ಕೇವಲ ನಾವು ಕಾಂಗ್ರೆಸ್ ಸರ್ಕಾರವನ್ನ ದೂಷಿಸ್ತಾ ಇಲ್ಲ. ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಸ್ಥಳೀಯ ಶಾಸಕರಿಗೂ ಕೂಡ ಇದು ಬೇಕಾಗಿಲ್ಲ. ಸ್ಥಳೀಯ ಶಾಸಕರು ಕೂಡ ಒಟ್ಟಿನಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಕುರಿತು ಮಾತನಾಡಲಿಕ್ಕೆ ಇನ್ನು ಡಾಕ್ಟರ್ ಶಿವಾನಂದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ. ಸರ್, ಈಗ ಏನೇ ಒಂದು ಸಮಸ್ಯೆ ಆದ್ರೂ ಕೂಡ ಬಡವರು ಮುಖ್ಯವಾಗಿ ಹೋಗುವಂಥದ್ದು ಜಿಲ್ಲಾಸ್ಪತ್ರೆಗೆ, ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗೆ. ಅಂಥದ್ರಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ ಅಂದ್ರೆ ಹೆಂಗೆ ಸರ್? ಇಲ್ಲ, ನಮ್ ಕಡೆ ಎಲ್ಲ ಇದಾವೆ ಮೇಡಮ್, ಯಾವ ತರ ಔಷಧ ಕೊರತೆನೇ ಇಲ್ಲ. ಆ ಪೇಷಂಟ್ ನಮ್ ಕಡೆ ಬಂದಿದ್ರು, ಅದು ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ. 200 mg 500 mg ಅವರು 200 mg ಇರೋದಿಲ್ಲ, 500 mg 200 mg ಅಂತ ಕೂಡ ಇಲ್ಲ ಅಂದ್ರೆ 500 mg ಇದಾವೆ ನಮ್ ಕಡೆ. ಅದಕ್ಕೆ ಪೇಷಂಟ್ ಬಂದಿದ್ರು ನಮ್ ಕಡೆ, ಕ್ಲಾರಿಫಿಕೇಶನ್ ಮಾಡಿ ಕಳಿಸಿದೀನಿ.
ಸೊ ಆತರ ಯಾವ್ದು ಔಷಧಿ ಕೊರತೆ ಇಲ್ಲ ನಮ್ಮ ಆಸ್ಪತ್ರೆಯಲ್ಲಿ. ಸರ್ ನೀವು ನೋಡಿದ್ರೆ ಔಷಧಿ ಕೊರತೆ ಇಲ್ಲ ಅಂತ ಹೇಳ್ತಿದ್ದೀರಾ, ಆದ್ರೆ ರೋಗಿಗಳು ನಮ್ಗೆ ಔಷಧಿನೇ ಸಿಗ್ತಿಲ್ಲ ಅಂತ ಏ ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ಒಬ್ಬನೇ ಪೇಷಂಟ್ ಬಂದಿರೋದು, ಅವ್ರೊಬ್ಬನೇ ವಿಡಿಯೋ ಮಾಡಿ ಕಳಿಸಿದ್ದು, ಅವನೇ ಬಂದಿದ್ದ ನನ್ನ ಹತ್ರ ಮೇಡಮ್. ಯಾವ ತರ ಯಾವ್ದೂ ಇಲ್ಲ, ಎಲ್ಲ ಔಷಧಿಗಳು ನಮ್ಮ ಕಡೆ ಇದಾವೆ. ಸರ್ ಮತ್ತೆ ಸುಮ್ನೆ ಹೇಳ್ತಾರ ಸರ್ ರೋಗಿಗಳು ಔಷಧಿ ಸಿಕ್ಕಿಲ್ಲ ನನ್ನ ಅಂತ? ಕಡೆ ಈಗ ನನ್ನ ಮುಂದೆ ಬಂದಿದ್ರ 200 ಪೇಷಂಟ್, ಆ ಪೇಷಂಟ್ ನನ್ನ ಮುಂದೆನೆ ಬಂದಿದ್ರು, ಅವ್ರಿಗೇನೆ ಮಾತಾಡಿನಿ ನಾನು. ಯಾವ್ದು ಆ ತರ ಕೊರತೆ ಇಲ್ಲ. ಓಕೆ ಸರ್, ಈಗ ಬಡವರು ಬಂದ್ರಲ್ಲಿ ಏನ್ ಇವಾಗ ಸೌಲಭ್ಯಗಳು ಬೇಕು? ಈಗ ಒಂದು ಸ್ಕ್ಯಾನಿಂಗ್ ಆಗಿರ್ಬೋದು, ಏನಾದ್ರು ಎಲ್ಲ ವ್ಯವಸ್ಥೆ ಇದೆ ನಮ್ಮ ಆಸ್ಪತ್ರೆಯಲ್ಲಿ. ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್, ಅಲ್ಟ್ರಾಸೌಂಡ್ ಎಲ್ಲ ವ್ಯವಸ್ಥೆ ಇದೆ ನಮ್ಮ ಆಸ್ಪತ್ರೆಯಲ್ಲಿ. ಒಟ್ಟಿನಲ್ಲಿ ಎಲ್ಲ ಸೌಲಭ್ಯಗಳು ಇದಾವೆ ಜನರಿಗೆ. ಎಲ್ಲ ಸೌಲಭ್ಯಗಳು ಇದೆ ಜಿಲ್ಲಾ ಆಸ್ಪತ್ರೆಯಲ್ಲಿ. ಮತ್ತೆ ಅವ್ರು ಸುಖ ಸುಮ್ಮನೆ ಯಾಕೆ ಬಂದು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ಸರ್? ಇಲ್ಲ, ಅಲ್ಲ, ಈಗ ಒಂದು ಆರೋಪ ಸಿಟಿ ಮಾಡ್ಬೇಕು ಸ್ಕ್ಯಾನ್ ಬಗ್ಗೆ ಯಾರು ಆರೋಪ ಮಾಡಿಲ್ಲ. ಸಿಟಿ, MRI ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬಗ್ಗೆ ಎಲ್ಲರೂ ಯಾರು ಆರೋಪ ಮಾಡಿಲ್ಲ. ಎಲ್ಲ ಇದೆ. ಓಕೆ, ಈಗ ಒಬ್ಬ ರೋಗಿ ಒಬ್ಬರ ಮೇಲೆ ಆರೋಪ ಮಾಡ್ತಾರೆ, ಒಂದು ಹಾಸ್ಪಿಟಲ್ ಮೇಲೆ, ಅದರಲ್ಲೂ ಕೂಡ ಇಂತಹ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಮೇಲೆ ಆರೋಪ ಮಾಡ್ತಾರೆ ಅಂತಂದ್ರೆ ಸುಖ ಸುಮ್ಮನೆ ಬಂದು ಆರೋಪ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರುತ್ತೆ. ಅವ್ರಿಗೆ ಬೇಸಿಕ್ ನಾಲೆಡ್ಜ್ ಇರುತ್ತೆ. ಈಗ ನಾನೇನಾದ್ರೂ ಹೋಗಿ ಸುಖ ಸುಮ್ಮನೆ ಆರೋಪ ಮಾಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಆಗತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಅದೆಲ್ಲ ಗೊತ್ತಿದ್ದು ಕೂಡ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ನಾನು ಆ ಪೇಷಂಟು ನನ್ನ ಹತ್ರ ಬಂದು ಮಾತಾಡಿದ, ಅವನೇ ಕರೆಸಿ ಮಾತಾಡಿದೆ ನಾನು. ಅದು ಕನ್ಫ್ಯೂಷನ್ 200 mg 500 mg ಕ್ಲಿಯರ್ ಬಿಟ್ಟು ತಗೊಂಡೋದ ಔಷಧಗಳಿಗೆ ತಗೊಂಡೋದ. ನಮ್ಮ ವ್ಯಕ್ತಿ ಬಂದ ನನ್ನ ಹತ್ರ ಬಂದ, ನಮ್ಮ ಹತ್ರ ಬಂದ. ಯಾವುದೇ ರೀತಿ ಕೊರತೆ ಇಲ್ಲ, ಯಾವುದೇ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ.